ಅಣ್ಣ ಯಾವ್ದಿದು ಗಾಡಿ? ಹೋಗೋಣ ಆರಾಮು. ಯಾವ್ದು ಆಂಟಿಕ್ ಪೀಸ್ ಇಟ್ಕೊಂಡ್ಬಂದ್ಬಿಟ್ಟಿದ್ದೀರಲ್ಲ ಅಣ್ಣ? ನಮಗೆ ರೆಡಿ ಮಾಡಿದ ಗಾಡಿ. ಹೌದಾ, ನೀವೇ ರೆಡಿ ಮಾಡಿರೋದಾ ಫುಲ್ ಕಂಪ್ಲೀಟು? ಇದೇ ಅಂಬಾಸಿಡರ್ ಅಲ್ವಣ್ಣ ಇದು? ಹೌದು, ಅಂಬಾಸಿಡರ್ ಪರ್ಟಿಕ್ಯುಲರ್ ಮಾಡೆಲ್ ಇದೆಯಾ ಏನಿದೆ? ಹೌದಾ, ಓಕೆ. ಒಂದು ವಿಡಿಯೋ ಅಂತ. ಹೌದಾ, ಒಂದು ವಿಡಿಯೋ ಮಾಡ್ಕೊಳ್ಳ ಫುಲ್ಲು? ಓಕೆ ಓಕೆ ನೋಡಿ. ಸೊ ನೋಡಿ, ಇದು ಅಂಬಾಸಿಡ್ರು K53 ರಿಜಿಸ್ಟ್ರೇಷನ್ ತೋರ್ತದೆ. ಸೊ ಇಲ್ಲೇ ನಮ್ಮ ವೆಂಕಟೇಶ್ವರ ಗ್ಯಾರೇಜ್ ಎಲ್ಲ ರೆಡಿ ಆಗಿರೋದು ಗಾಡಿ. ಫುಲ್ ಕಂಪ್ಲೀಟ್ ರಿಸ್ಟೋರೇಷನ್ ಮಾಡಿದ್ದಾರಂತೆ ಎಲ್ಲ. ಇದು ಫುಲ್ ಎಲ್ಲ LED ಲೈಟ್ಸ್ಗಳು ಎಲ್ಲ ಹಾಕಿದ್ದಾರೆ. ಬಟ್ ಗಾಡಿ ಆ್ಯಕ್ಚುಲಿ ಅಂಬಾಸಿಡ್ರೆಲ್ಲ ಸಿಕ್ಕಾಪಟ್ಟೆ ಸೌಂಡ್ ಬರೋದು. ಬಟ್ ಈ ಗಾಡಿ ಆ್ಯಕ್ಚುಲಿ ಸೌಂಡೇ ಬರ್ತಾ ಇಲ್ಲ ನೋಡಿ. ವೀಲ್ ಎಲ್ಲ ಫುಲ್ ಆಚೆ ಕಡೆ ಇದೆ. ಫುಲ್ ಮ್ಯಾಗ್ ವೀಲಾ? ಓಕೆ ಓಕೆ. ಹಾಂ ಓಕೆ. ನೋಡಿ ಹಿಂದ್ಗಡೆ ನಿಮ್ಗೆ ಗೊತ್ತೇ ಆಗಲ್ಲ ಗಾಡಿ ಆ್ಯಕ್ಚುಲಿ ಏನು. ಇವಾಗ ಯಾವುದೋ ಶೋರೂಮಿಂದ ಬಂದಿರೋ ಥರ ಕಾಣಿಸ್ತಿದೆ ಗಾಡಿ. ಇದು ಫುಲ್ ಕಂಪ್ಲೀಟಾಗಿ ಎಲ್ಲ ಕಡೆನೂ ಮ್ಯಾಗ್ ವೀಲ್ ಇದೆ. 4 ಮ್ಯಾಗ್ ವೀಲ್ ಇದೆ. ಸ್ಟೆಪ್ನಿನೂ ಮ್ಯಾಗ್ ವೀಲೇನಾ? ಓಕೆ ಓಕೆ. ಸೊ ಬನ್ನಿ ಫಸ್ಟು ಒಳಗಡೆ ನೋಡೋಣ ಗಾಡಿ ಹೆಂಗೆ ಕಾಣಿಸುತ್ತೆ ಅಂತ. ಫುಲ್ ನೋಡಿ ಕಂಪ್ಲೀಟಾಗಿ DRL ಎಲ್ಲ ಹಾಕಿದ್ದಾರೆ. ಇದು ಹೌದಾ? ಓಕೆ. ಇದು ಸೌಂಡು ಬರಲ್ಲ ಅವಾಗ? ಓಕೆ, ಒಳಗೆಲ್ಲ ಡ್ಯಾಂಪಿಂಗ್ ಆಗಿದೆ. ಓಕೆ. ಇದೆಲ್ಲ ಸ್ಟಾಕ್ ಅದೇ ಗಾಡಿ ಇದೆನಾ? ಇದೆಲ್ಲೇನು ಚೇಂಜ್ ಮಾಡಿಲ್ಲ? ಇದೆಲ್ಲ ಫುಲ್ ರೀಬಿಲ್ಡ್ ಮಾಡಿರೋದಾ? ಓಕೆ ಓಕೆ. ಕಂಪ್ಲೀಟ್ ಡ್ಯಾಶ್ ಬೋರ್ಡೇ ನೀವು ಫುಲ್ ಎಲ್ಲ ರೀಬಿಲ್ಡ್ ಮಾಡಿರೋದೆಲ್ಲ? ಓಹೋ ಹೋ ಹೋ. ಡೀಸೆಲಿಂದ ಪೆಟ್ರೋಲ್ ಕನ್ವರ್ಟ್ ಮಾಡಿದ್ದೀರಾ? ಸ್ಟೇರಿಂಗು ಪವರ್ ಸ್ಟೇರಿಂಗ್ ಇದು? ಎಲ್ಲ ನೀವೇ ಮಾಡಿರೋದು? ಎಲ್ಲ ಕಂಪ್ಲೀಟ್ ಇಲ್ಲೇ ನಮ್ಮ ಗ್ಯಾರೇಜೆಲ್ಲ ಬಿಲ್ಡ್ ಆಗಿರೋದೆಲ್ಲ ಕಂಪ್ಲೀಟಾಗಿ? ಗೇರ್ ಎಷ್ಟು ಸ್ಪೀಡ್ ಇರುತ್ತೆ ಇದು? ಗೇರು 4 ಸ್ಪೀಡಾ 5 ಸ್ಪೀಡ್? ಇದು 5 ಸ್ಪೀಡು. ಓಕೆ ಓಕೆ. ನೋಡಿ ಎಲ್ಲ ಮ್ಯೂಸಿಕ್ ಸಿಸ್ಟಮು ಎಲ್ಲ ಹಾಕಿದ್ದಾರೆ. ಇಂಥ ಗಾಡಿಗಳು ಸಿಗೋದೇ ಕಷ್ಟ. ಕಂಪ್ಲೀಟ್ ಪವರ್ ಸ್ಟೇರಿಂಗ್ ಇದೆ. ಮೇಲ್ಗಡೆ ಎಲ್ಲ ಫುಲ್ ಇಂಟೀರಿಯರ್ ಎಲ್ಲ ಮಾಡಿದ್ದಾರೆ ನೋಡಿ. ಏನು ಸಕ್ಕತ್ತಾಗಿದೆ ಗಾಡಿ. ಇದು ಬ್ಯಾಕ್ ಸೈಡು ಅಷ್ಟೇ ಎಲ್ಲ. ಇಲ್ಲ 4 ಜನ ಆರಾಮ್, ಇದು 3 ಜನ ಆರಾಮಾಗಿ ಕೂತ್ಕೋಬೋದಲ್ಲ? ಬೇರೆ ಗಾಡಿಗಳ ಥರ ಎಲ್ಲ ಏನಿದಿರಲ್ಲ. ಓಹೋ, ಇಟ್ಕೊಳ್ಳಿ ಹಂಗೆ ನೋಡೋಣ. ಫುಲ್ ಕಂಫರ್ಟಬಲ್ ಇರುತ್ತೆ ಸರ್. ಹಿಂದೆ ಎಲ್ಲ ಪವರ್ ಸ್ಟೇರಿಂಗ್? ಹೌದು, ಎಲ್ಲ ಪವರ್ ಸ್ಟೇರಿಂಗ್. ನೋಡಿ ಗಾಡಿ ಆ್ಯಕ್ಚುಲಿ ಅಂಬಾಸಿಡರ್ ಇವಾಗ ನೋಡೋಕ್ಕಲ್ಲ, ಎಲ್ಲೂ ಯಾರಿಗೂ ಈಗಿನ ಕಾಲದ ಹುಡುಗರು ಗೊತ್ತೇ ಇಲ್ಲ ಅನ್ಸುತ್ತೆ ಅಂಬಾಸಿಡರ್ ಹೆಂಗಿರುತ್ತೆ ಅಂತ. ಹೌದು. ಬಟ್ ಹೆಂಗಿದೆ ಅಂದರೆ ಫುಲ್ ಇವಾಗ ಏನೋ ಒಳ್ಳೆ ಕಲ್ಲಿದ್ದಂಗಿದೆ ಗಾಡಿ. ಇದು ಫುಲ್ ಕಂಪ್ಲೀಟ್ ರೀಸ್ಟೋರ್ ಮಾಡಿದ್ದಾರೆ ನಮ್ಮ ಗ್ಯಾರೇಜಲ್ಲೇ. ಹೌದು. ಈಗ ಇಂಜಿನ್ ಬಾನೆಟ್ ಓಪನ್ ಮಾಡೋದು ಹೆಂಗೆ? ಈ ಕಡೆನಾ? ಸೂಪರ್. ಇದು ಆಟೋಮೆಟಿಕ್ ಡೋರ್ ಇಲ್ಲೇ ನಿಂತ್ಕೊಳ್ಳುತ್ತೆ. ತೆಗಿಬೇಕಾದ್ರೆ ಹಿಂಗೆ ತೆಗಿಬೇಕು? ಹೌದು, ಅಷ್ಟೇ ಬಿಟ್ಬಿಡ್ಬೇಕು. ಬಿಟ್ಟರೆ ಸಾಕು, ಅದೇ ಬಂದು ಬಿಟ್ಟರೆ ಬರುತ್ತೆ. ಹಿಂಗೆ ಎತ್ಬಿಟ್ರೆ ಅದೇ ನಿಂತ್ಕೊಳ್ಳುತ್ತೆ. ಇದು ಮುಂಚೆ ಇತ್ತು ಈ ಟೆಕ್ನಾಲಜಿ ಅಥವಾ ನೀವು ಮಾಡಿಲ್ಲ? ಫಸ್ಟಿಂದನೇ ಇತ್ತು. ಆವಾಗಿಂದಲೂ ಇದೇ ಟೆಕ್ನಾಲಜಿ. P8 ಇದು ಎಲ್ಲ ಇದಕ್ಕೂ ಅದು ಆ ಮಾಡಲ್. ಇದು ಇಸ್ಯೂಸು ಇಟ್ಟಿದೆ ಅಣ್ಣ ಇಂಜಿನ್ ಹಿಂಗೆ? ಹಾಂ, ಇಸ್ಯೂಸು ಅಂಬಾಸಿಡರ್ ಇದೆ. HM. ಓಕೆ. ಇದು ನೀವು ಡೀಸೆಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಚೇಂಜ್ ಮಾಡಿದ್ರೆ ಅದು ಟೋಟಲ್ ಇಂಜಿನ್ ಚೇಂಜ್ ಮಾಡಿ 5 ಸ್ಪೀಡ್ ಮಾಡಿ, ಸೊ ವೈರಿಂಗ್ ಎಲ್ಲ ಚೇಂಜ್ ಮಾಡಿ, ಸೊ ಇದೆಲ್ಲ ಏರ್ ಬ್ರೇಕು ಇದೆಲ್ಲ ಮಾಡಿ ಫುಲ್ ಕನ್ವರ್ಟೆಡ್ ಮಾಡಿ. ಕಂಪ್ಲೀಟಾಗಿ ಏನೇನು ಮಾಡಿದ್ದೀರಣ್ಣ ಇದರಲ್ಲಿ? ನಿಮ್ಮದು ಏನು ಕಂಪ್ಲೀಟ್ ಏನೇನು ಕೆಲಸ ಮಾಡಿದ್ದೀರಿ ಇದರಲ್ಲಿ? ಇಂಜಿನ್ನು, ಗೇರ್ ಬಾಕ್ಸು, 5 ಸ್ಪೀಡ್ ಗೇರ್ ಬಾಕ್ಸ್ ಮಾಡಿದ್ದೀವಿ. ಮತ್ತು ವೈರಿಂಗ್ ಕೆಲಸ ಟೋಟಲಿ ವೈರಿಂಗ್. ಅದು ಒಂದು ಸ್ವಲ್ಪ ಹತ್ರಕ್ಕೆ ವಾಯ್ಸ್. ಇದು ಫುಲ್ ಇಂಜಿನ್ ನೀವೇ ಮಾಡಿರೋದಣ್ಣ? ಅಂದರೆ ಹೊಸ ಇಂಜಿನ್ ಹಾಕಿದ್ರೆ ಹೆಂಗೆ? ಇದೆ ಹೊಸ ಇಂಜಿನ್, ಫುಲ್ ಸೆಟ್ಟೇ ಚೇಂಜ್. ಫುಲ್ ಸೆಟ್ ಚೇಂಜ್. ಡೀಸೆಲ್ನ ಕಂಪ್ಲೀಟ್ ಆಗಿ ಇಂಜಿನ್ನ ಹೊಸ ಇಂಜಿನ್ ಇದು ಮಾಡಿ, ಮತ್ತು ಗೇರ್ ಬಾಕ್ಸು 5 ಸ್ಪೀಡ್ ಗೇರ್ ಬಾಕ್ಸು. ಓಕೆ. ಸೊ ಇದು ಮಾಡಿ ವೈರಿಂಗ್ ಕೆಲಸ ಎಲ್ಲ ಟೋಟಲ್ ವೈರಿಂಗ್ ಕೆಲಸ ಎಲ್ಲ ಮಾಡಿರೋದು ಇದೀಗ.
ಅದೇ ಇದು ಗಾಡಿ ಬರ್ತಾ ಇದೆ 5 ಸ್ಪೀಡ್ ಬರ್ತಾ ಇದೆ. 5 ಸ್ಪೀಡ್ ಬರ್ತದೆ, 4 ಸ್ಪೀಡ್ ಬರುತ್ತೆ ಇದರಲ್ಲಿ. ಇದ್ರದ್ದು ಹಳೆ ಫೋಟೋಸ್ ಇದೆ, ನಾನು ನಿಮ್ಗೆ ಸೆಂಡ್ ಕೊಡ್ತೀನಿ ನೋಡಿ. ಇಲ್ಲೇ ಸೈಡಲ್ಲಿ ಹಾಕ್ತೀನಿ ಫೋಟೋ, ಮುಂಚೆ ಬಿಫೋರ್ ಆಫ್ಟರ್ ಹೆಂಗಿತ್ತು ಅಂತ ಅದು ಕೊಡ್ತೀನಿ. ಇದು ರೇಡಿಯೇಟರ್ ಇದ್ರದೇನಾ ನೀವು ಬೇರೆ ಹಾಕಿ ಬೇರೆ ಮಾಡಿರೋದು ಇದು, ಬೇರೆ ಹಾಕಿ ಬೇರೆ ಇದು ಮಾಡಿರೋದು. ಅಂದ್ರೆ ಬಾಡಿ ಚಾರ್ಸಿ ಒಂದೇ ಗಾಡಿ ಇದು ಎಲ್ಲ ಹೌದು, ಇನ್ನೆಲ್ಲ ನೀವೇ ರೀಬಿಲ್ಡ್ ಮಾಡಿರೋದು. ಸೊ ಇದು ಇದನ್ನ ಇದೇನಿದು? ಅದು ಪವರ್ ಸ್ಟೇರಿಂಗ್. ಪವರ್ ಸ್ಟೇರಿಂಗ್ ಅದು ಬ್ರೇಕ್, ಏರ್ ಬ್ರೇಕ್. ಇದು ಫಿಲ್ಟರ್, ಏರ್ ಫಿಲ್ಟರ್, ಮತ್ತೆ AC. ಈಗೆಲ್ಲ AC ಎಲ್ಲ ಆಲ್ಟರ್ ಮಾಡಿ. ಇದೆಲ್ಲ 800 ಎಲ್ಲ ಹಿಂಗ್ ಬರ್ತಾ ಇತ್ತಲ್ಲ ಅಣ್ಣ ಈಗ? ಓ ಇದು ಹಿಂಗ. ಇದರಲ್ಲಿ AC ಮಾಡಿದ್ದೀರಿ, ಆಲ್ಟರ್ ಮಾಡ್ಕೊಂಡ್ರು. ಓ AC ಇರಲಿಲ್ಲ ಅದರಲ್ಲಿ, AC ಬರ್ತಾ ನೀವು ಪವರ್ ಸ್ಟೇರಿಂಗು ಇರಲಿಲ್ಲ ಗಾಡಿಗೆ. ಪವರ್ ಸ್ಟೇರಿಂಗು, AC, ಏರ್ ಬ್ರೇಕು, ಪೆಟ್ರೋಲ್ ಇಂಜಿನ್ ಡೈವರ್ಟ್ ಮಾಡಿ, ಪೆಟ್ರೋಲ್ ಇಂಜಿನ್, ಮತ್ತೆ ಇದು ಕಂಪ್ಲೀಟ್ ವೈರಿಂಗು, ಮತ್ತೆ ಇದು ಟೋಟಲ್ ಡಿಸ್ಕ್ ಬ್ರೇಕ್ ಮಾಡಿದ್ದೀರಿ ಫ್ರಂಟಲ್ಲಿ. ಓಕೆ, ಫ್ರಂಟಲ್ಲಿ ಬಂದು ಡಿಸ್ಕ್ ಬ್ರೇಕ್, ಫ್ರಂಟಲ್ ಡಿಸ್ಕ್ ಬರುತ್ತೆ ಇದಕ್ಕೆ ಡಿಸ್ಕ್ ಬರುತ್ತೆ. ಓಕೆ, ಒಂದು ಕಂಪ್ಲೀಟ್ ಹೊಸ ಗಾಡಿನೇ ಬಿಲ್ಡ್ ಮಾಡ್ದಂಗೆ ಇದು ಅಲ್ಲಣ್ಣ? ಬಟ್ ಅಷ್ಟೇ ಟೈಮ್ ತಗೊಂಡಿದೆ, ಸಿಕ್ಕಾಪಟ್ಟೆ ಟೈಮ್ ತಗೊಂಡಿದೆ. ಓಕೆ, ಬಟ್ ಎಲ್ಲ ನಮ್ಮ ಹುಡುಗರು ಸಪೋರ್ಟ್ ಮಾಡಿರೋದಕ್ಕೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಟೈಮ್ ತಗೊಂಡ್ರು ಕೂಡ ಆ ಲೆಕ್ಕಾಚಾರದಲ್ಲಿ ಕೆಲಸನೂ ಆಗಿದೆ. ನಿಮ್ಮ ಟೀಮು ಎಲ್ಲ ಇದೆಲ್ಲ ನಮ್ದೊಂದು ಟೀಮ್. ಇವರೆಲ್ಲ ಏನಿದ್ದಾರೆ ಇವರೆಲ್ಲ ನಮ್ಮ ಟೀಮ್. ಇನ್ನೂ ಒಂದಿಬ್ಬರು ರಜದಲ್ಲಿದ್ದಾರೆ. ಓಕೆ, ಅವ್ರು ಬಂದಿಲ್ಲ, ಅವರು ಇರ್ತಾರೆ. ಎಲ್ಲರ ಪರಿಶ್ರಮ 100%. ನಾವು ಒಬ್ಬನೇ ಮಾಡೋದೇನಿಲ್ಲ, ನಮ್ಮ ಜೊತೆ ನಮ್ಮ ಹುಡುಗರು ಇರೋದಕ್ಕೆ ನಾವು ಇದನ್ನೆಲ್ಲ ಮಾಡೋಕ್ಕಾಗೋದು. ಓಕೆ, ಇದು ಮಿರರ್ ಅಣ್ಣ? ಇದು ಇದೇ ಗಾಡಿ, ಇದ್ರದ್ದೇ ಸ್ಟಾಕ್ ಮಿರರ್ ಏನೇ ಇದು ಈ ಥರ? ಬಟ್ ಅದನ್ನ ಗ್ಲಾಸಿ ಬ್ಲಾಕ್ ಮಾಡಿರೋದು ಅಷ್ಟೇ, ಗ್ಲಾಸಿ ಬ್ಲಾಕ್ ಮಾಡಿರೋದು. ಇನ್ನು ಹ್ಯಾಂಡ್ಲು ಇದೆಲ್ಲ ಗ್ಲಾಸಿ ಬ್ಲಾಕ್ ಮಾಡಿ ಮಾಡಿರೋದು. ಓಕೆ ಓಕೆ. ಮತ್ತೆ ಇಂಟೀರಿಯರ್ ಅಲ್ಲಿ ಹೋದಾಗ ನಮ್ಮ DRL ಲೈಟು. ಓಕೆ, ಇದು ಮ್ಯೂಸಿಕ್ ತಕ್ಕಂತೆ ಮ್ಯೂಸಿಕ್ ಚೇಂಜ್ ಆಗುತ್ತೆ ಆ ಥರನಾ? ಆ ಥರ ಮಾಡ್ಕೊಬೋದು. ಇದು ನಾರ್ಮಲ್ ಇಟ್ಟಿದ್ದೀರಿ, ನಾರ್ಮಲ್ ಇಟ್ಟಿದ್ದೀರಿ. ಓಕೆ, ಇದು ಇನ್ನು ಇದಕ್ಕೆ ಬಂದರೆ ಈ ಸೀಟ್ ಒರಿಜಿನಲ್. ಇದು ಒರಿಜಿನಲ್ ಸೀಟ್. ಏನು ಕಂಫರ್ಟ್ ಇದೆಯಣ್ಣ ಇದು, ಕುಷನ್ಗಳು ಅಲ್ಲ? ಎಷ್ಟು ಲಾಂಗ್ ಹೋದ್ರೂ ಏನು ಇದಾಗಲ್ಲ, ಪೈನ್ ಅನ್ಸಲ್ಲ, ಇಳಿಬೇಕು ಅಂತ ಟಯರ್ಡ್ನೆಸ್ ಅನ್ಸಲ್ಲ, ಕಂಫರ್ಟಬಲ್ ವೇಸ್ ಇಸ್ ವೆರಿ ಗುಡ್. ಸೇಮ್ ಸೋಫಾದಲ್ಲಿ ಕೂತಂಗೆ ಹಿಂದ್ಗಡೆ ಎಷ್ಟು ಲೆಗ್ ರೂಮು, ನೀ ರೂಮ್ ಎಲ್ಲ ಎಷ್ಟು ವೈಡ್ ಆಗಿದೆ ಇದೆಲ್ಲ. ಇದು ಪವರ್ ಆಂಟಿನಾ ಅಂತ. ಇದಾ? ಇದು ಓಪನ್ ಆಗಲ್ಲ ಅಣ್ಣ ಇದು? ಆಟೋಮೆಟಿಕ್. ನಾವು ಇದನ್ನ ಎಳಿಯೋದು ಬೇಡ, ಎಲ್ಲಿ ತೋರಿಸಿ ನೋಡೋಣ ಹೆಂಗ್ ಬರುತ್ತೆ ಅದ. ಓ, ಇದು ಯಾವ್ದಣ್ಣ ಇದು? ನಮ್ಗೆ ಏನಾಗುತ್ತೆ ಅಂದಾಗ ಗಾಡಿ ರನ್ನಿಂಗ್ ಸಿಸ್ಟಮ್ ಆನ್ ಆದಾಗ ಓಕೆ, ಇದು ಆಟೋಮೆಟಿಕ್ FM ಆಂಟಿನಾ ನಿಂತ್ಕೊಳ್ಳುತ್ತೆ, ಪವರ್ ಆಂಟಿನಾ. ಓಕೆ, ಅದಾಗೆ ನಿಂತ್ಕೊಳ್ಳುತ್ತೆ, ನಾವೇನು ಮಾಡೋದು ಬೇಡ. FM ಆನ್ ಆಗಿದ ತಕ್ಷಣ ಓಕೆ, ಮತ್ತೆ ನಾವು ಬೇಡ ಅಂತ ಆಫ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡುತ್ತೆ. ಓಕೆ, ಬಾಡಿ ಕವರ್ ಹಾಕೋದಕ್ಕೆಲ್ಲ ಯಾವುದೇ ತರ ಡಿಸ್ಟರ್ಬೆನ್ಸ್ ಇರಲ್ಲ. ಓ ಸೂಪರ್. ಇದೆಲ್ಲ ತುಂಬಾ ಈ ಆಂಟಿಕ್ ಪೀಸ್. ಇದು ಫಸ್ಟ್ ಹಳೆ ಮಾಡೆಲ್ ಅಲ್ಲಿ ಅಸೆಂಟ್ಗೆ ಬರ್ತಾ ಇತ್ತು. ಹೌದಾ? ಅಸೆಂಟ್ ಎಲ್ಲ ಎಸ್ಟಿಮ್ ಬರ್ತಾ ಇತ್ತು, ಹಳೆ ಮಾಡೆಲ್ ಎಸ್ಟಿಮ್, ಬೆಂಜು, ಇದಕ್ಕೆಲ್ಲ ಬರೋದು. ಓಕೆ, ಅದನ್ನ ಬೇಕು ಅಂತ ಹುಡುಕಿ ಅದನ್ನ ಇದು ಮಾಡಿದ್ರು. ಈಗ ಇನ್ನ ಡಿಕ್ಕಿ ಸ್ಪೇಸ್ಗೆ ಬಂದಾಗ ಸಂಸಾರನೇ ಮಾಡ್ಬೋದಲ್ಲ ಡಿಕ್ಕಿ ಒಳಗಡೆ ಇದು. ಇದೆಲ್ಲ ವುಡ್ ಕವರಿಂಗ್ ಮಾಡಿರೋದು ಇದೆಲ್ಲ. ಓಕೆ, ಹಿಂದೆ ಪೆಟ್ರೋಲ್ ಟ್ಯಾಂಕ್ ಇದೆ. ಓಕೆ ಓಕೆ. ಸೊ ಪೆಟ್ರೋಲ್ ಟ್ಯಾಂಕು, ವೈರಿಂಗ್ ಎಲ್ಲ ಇರುತ್ತೆ, ಅವೆಲ್ಲ ಏನು ಕಾಣಬಾರ್ದು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಇದು ಹುಡ್ಡಲ್ಲಿ ಮಾಡಿ ಫ್ರೀ ಹಾಕ್ಸಿರೋದು. ಇದು ಸ್ಟೆಪ್ನಿ. ಓಕೆ, ಹಿಂಗೆ ಹೇಳ್ಕೊಳ್ಳೋದು ಸ್ಟೆಪ್ನಿ. ಓಕೆ ಓಕೆ, ಸೂಪರ್. ಅದು ಸೀಟ್ಗೆ ಅದಕ್ಕೂ ಏನು ಕನೆಕ್ಷನ್ ಇಲ್ಲ, ಪೆಟ್ರೋಲ್ ಟ್ಯಾಂಕ್ಗೆ ಅದಕ್ಕೆ ಬಾಟಮ್ ಅಲ್ಲಿ ಬರಲ್ಲ, ಇಲ್ಲ ಹಿಂದ್ಗಡೆ ಸೆಂಟ್ರಲ್ ಬರುತ್ತೆ ಅದು. ಪೆಟ್ರೋಲ್ ಬಂಕ್, ಪೆಟ್ರೋಲ್ ಸಾರಿ ಟ್ಯಾಂಕ್. ಇದೆಲ್ಲ ಡ್ಯಾಂಪರಿಂಗ್ ಅಣ್ಣ ಇದು? ಏನು ಯೂಸ್ ಡ್ಯಾಂಪರಿಂಗ್ ಮಾಡಿರೋದಕ್ಕೆ? ಸ್ವಲ್ಪ ವೈಬ್ರೇಷನ್ ಕಡಿಮೆ ಆಗುತ್ತೆ. ವೈಬ್ರೇಷನ್, ಓಕೆ, ವೈಬ್ರೇಷನ್ ಕಡಿಮೆ ಆಗುತ್ತೆ. ಸೊ ಇದು ಫಸ್ಟ್ ಡೀಸೆಲ್ ಇತ್ತಲ್ವಾ, ಸೊ ಅವಾಗ ಜಾಸ್ತಿ ವೈಬ್ರೇಷನ್ ಬರುತ್ತೆ. ಸೊ ಅವಾಗ ಮಾಡಿದ್ದು ಇದು. ಓಕೆ, ಸೊ ಇವಾಗ ಏನಾಗುತ್ತೆ ಅಂದ್ರೆ ಇನ್ನೂ ಸ್ಮೂತ್ ಆಗ್ಬಿಡುತ್ತೆ. ಇವಾಗ ಈ ಡ್ಯಾಂಪರಿಂಗ್ ಮಾಡಿರೋದಕ್ಕೂ ಪೆಟ್ರೋಲ್ ಇಂಜಿನ್ಗೂ ಸ್ಮೂತ್ ಆಗ್ತದೆ. ಒಂದ್ ರೌಂಡ್ ಸಿಗ್ಬೋದಣ್ಣ? ಒಂದ್ ರೌಂಡ್ ಹೋಗ್ಬರೋಣ ಗಾಡಿಲಿ. ಗಾಡಿ ಇಂಥ ಗಾಡಿಗಳು ನೋಡೋದೇ ಅದೃಷ್ಟ ಅಂತದ್ರಲ್ಲಿ ನಮ್ಗೆ ಗಾಡಿ ರೌಂಡ್ ಬೇರೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಹೆಂಗಿರುತ್ತೆ ಹೇಳಿ. ಇಷ್ಟು ಚೆನ್ನಾಗಿ ಗಾಡಿಗಳೆಲ್ಲ ಕೂತ್ಕೊಳ್ಳೋಕ್ಕಾಗಿ ಮುಟ್ಟಕ್ಕೆ ಬಿಡಲ್ಲ ಅನ್ಸುತ್ತೆ ಓನರ್ಗಳು. ಇಲ್ಲೇನೋ ನಟರಾಜನ ಗ್ಯಾರೇಜಲ್ಲಿ ಇದನ್ನ ಇಲ್ಲೇ ರೀಬಿಲ್ಡ್ ಮಾಡೋದ್ರಿಂದ ನಮಗೊಂದು ಅವಕಾಶ ಸಿಕ್ಕಿದೆ. ನಡೀರಿ ಗಾಡಿ ರೌಂಡ್ ಹೋಗಿ ಬರೋಣಂತೆ. ಇದು ಅಣ್ಣನೇ ಓಡಿಸ್ಲಿ, ನಾನು ಆಮೇಲೆ ಓಡಿಸ್ತೀನಿ. ಹೌದಾ? ಒಂದ್ಸತಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನಾರ್ಮಲ್ ಕ್ಲಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾ? ಹಂಗೆ ಡೈರೆಕ್ಟ್ ಸ್ಟಾರ್ಟ್ ಆಗುತ್ತೆ. ಓ
ಸೌಂಡೇ ಇಲ್ಲ ಅಣ್ಣ ಇದರಲ್ಲಿ. ಯಾವುದೋ ಶಿಫ್ಟ್ ಅಲ್ಲಿ ಕೂತಂಗಿದೆ. ಬೇಕು ಅವ್ರಿಗೆ ಸೌಂಡ್ ಏನು ಇಲ್ದಿರ ಫುಲ್ ಇರಬೇಕು ಅಂತ. ಓಕೆ. ಓಹೋ ಇದ್ರಲ್ಲಿ ಕೂತ್ಕೊಳ್ಳೋಕ್ಕೆ ಏನು ಮಜಾ ಇದೆ ಗೊತ್ತಾ ಫ್ರೆಂಡ್ಸ್, ಹಿಂಗೆ ಆರಾಮಾಗಿ. ಯಾವುದೋ ಈ KGF ಅಲ್ಲಿ ಒಂದು ಮೂವಿಲಿ ಅವನು ಅಂಬಾಸಿಡರ್ ತಗೊಂಡ್ಬರ್ತಾನಲ್ಲ, ಆ ಒಂದು ಫೀಲ್ ಕೊಡ್ತಾ ಇದೆ. ನಾ ಇಲ್ಲಿವರೆಗೂ ಜಸ್ಟ್ ಮೂವ್ ಮಾಡ್ತೀನಿ, ಆಮೇಲೆ ಅಣ್ಣ ಓಡಿಸ್ತಾರೆ. ಬನ್ನಿ ಹೋಗಿ ಬರೋಣ, ಸುಮ್ಮನೆ ಒಂದು ರೌಂಡ್ ಗಾಡೀಲಿ ಹೋಗಿ ಬರೋಣ ಅಂತ. ನಾನು ಜಸ್ಟ್ ಹಂಗೆ ಒಂದು ಮೂವ್ ಮಾಡ್ತೀನಿ, ನೋಡೋಣ. ಅಂಬಾಸಿಡರ್ ಓಡಿಸಿದ್ದೀನಿ ಲೈಫಲ್ಲಿ, ಅದೊಂದು ಹೆಮ್ಮೆ ನನಗೆ. ಇವಾಗ ಅವ್ರು ಓಡಿಸ್ಲಿ, ನೋಡೋಣ ಬನ್ನಿ. ಹಂಗೆ ಒಂದು ರೌಂಡ್ ಗಾಡಿ ಹೋಗಿ ಬರೋಣಂತೆ. ರೌಂಡ್ ಹೋಗೋಣ ಅಣ್ಣ ಗಾಡೀಲಿ. ನಡೀರಿ ಹೋಗೋಣಂತೆ, ಒಂದು ರೌಂಡ್ ಹೋಗಿ ಬರೋಣ. ಬನ್ನಿ ಎಲ್ಲ ಬರಂಗಿರ ಕೂತ್ಕೊಳ್ಳಿ ಹೊರಗಡೆ. ಈಗ ನಾವು ಈಗ ಪಬ್ಲಿಕ್ ರಿಯಾಕ್ಷನ್ ನೋಡೋದೇ ಮಜಾ ಅಣ್ಣ. ಇವಾಗ ಈ ಗಾಡಿ ಹೋಗ್ತಾ ಇದ್ರೆ ಅಲ್ವಾ ಹೆಂಗಿರುತ್ತಲ್ಲ. ಓಹೋ ಈ ಏರಿಯಾ ಸ್ವಲ್ಪ ಟ್ರಾಫಿಕ್ಕು. ಹೌದು, ಬಟ್ ಗಾಡಿ ಹೋಗ್ತಾ ಇದ್ರೆ ಒರಿಜಿನಲ್ AC-ಗೆ ಕನ್ವರ್ಟ್ ಮಾಡಿದ್ದೀವಿ. AC ಇದ್ದು ಸೊ ಅದೇನಾಗುತ್ತೆ ಅಂದರೆ ಫುಲ್ ಏನು ಅಡಿಷ್ನಲ್ ಏನು ಮಾಡಿಲ್ಲ. ಓಕೆ. ಏನು ಒರಿಜಿನಲ್ ಬರುತ್ತೆ ಇದಕ್ಕೆ ಇದು ಮಾಡಿದ್ದೀರಾ. ಇದನ್ನು ನೀವು ಇದು ಮುಂಚೆ ಇರುತ್ತೆ, ಬಟ್ ಬ್ಲೋವರ್ ಇತ್ತು ಅವಾಗ. ಬರೀ ಬ್ಲೋವರ್ ಇರುತ್ತೆ. ನೀವು ಅದನ್ನು AC-ಗೆ ಹೊರಗಡೆ ಫಿಟ್ ಮಾಡಿ ಎಲ್ಲ ಕನ್ವರ್ಟ್ ಮಾಡಿದ್ದೀರಾ. ಏನು ಗೊತ್ತೇ ಆಗ್ತಿಲ್ಲ ಅಣ್ಣ ಆ್ಯಕ್ಚುಲಿ. ಹಳೆ ಗಾಡಿ ನಮ್ಮ ಜೀಪಲ್ಲೆಲ್ಲ ದಡ 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 ಅನ್ನತ್ತಲ್ಲ, ಇದೆಲ್ಲ ಫೀಲೇ ಇಲ್ಲ ಗೊತ್ತಾ. ಟೈಮು ತೊಗೊಂಡು ಅಷ್ಟೇ ಕೆಲಸನ ಮಾಡಿದ್ದೀನಿ. ಓಕೆ. ಒಂದು ರೇಂಜ್ಗೆ ಸಮಾಧಾನ ಅನ್ಸುತ್ತೆ ಗಾಡಿ ಓಡಿಸೋದಕ್ಕೂ. ಹಾಂ ಸಮಾಧಾನ ಅನ್ಸುತ್ತೆ. ನಮಗೋಸ್ಕರ ಹೊಸದಾಗಿ ಟಾರ್ ಬೇರೆ ಹಾಕಿದ್ದಾರೆ ಗಾಡಿಗೆ. ಇದು ಆ್ಯಕ್ಚುಲಿ ಅವಾಗೂ ಇಲ್ಲಿ ಟ್ರಾಫಿಕ್ ಇರುತ್ತೆ, ಬಟ್ ಈ ಟೈಮಲ್ಲೂ ಇಲ್ಲಿ ಟ್ರಾಫಿಕ್ ಇಲ್ಲ ಅಂದರೆ ಸ್ವಲ್ಪ ಸೂಪರ್ ಅದು ಖುಷಿ ಓಡ್ಸೋಕ್ಕೆ ಅಂತ ಇದರಲ್ಲೆಲ್ಲ. ಮತ್ತೆ ವ್ಯೂ ಕೂಡ ಫುಲ್ ಕಂಪ್ಲೀಟ್ ಆಗಿದೆ ಇಲ್ಲಿ ಮುಂದ್ಗಡೆ. ಮಿರರಲ್ಲಿ ಏನು ಬ್ಲಾಕೇಜ್ ಗಿಕೇಜ್ ಎಲ್ಲ ಏನಿಲ್ಲ. ಇನ್ನೊಂದು ಇದರಲ್ಲಿ ಕ್ಲಿಯರೆನ್ಸ್ ಕ್ಲಿಯರ್ ಆಗಿರುತ್ತೆ. ಹೌದು, ಗಾಡಿ ಓಡಿಸೋದಕ್ಕೆ ಇಂಚು ಕ್ಲಿಯರ್ ಆಗಿ ನಿಲ್ಸ್ಕೊಬಹುದು. ಗಾಡಿ ಸೇಫ್ಟಿ ಓಡಿಸೋದಕ್ಕೆ ಆಗಲಿ ಇದಕ್ಕೆ ಆಗಲಿ ತುಂಬಾ ಚೆನ್ನಾಗಿದೆ. ನಾಡಿದ್ದು ಅದೊಂದು ರೂಪೇಶ ಇದೆ ಮನೆ. ಮನೆ ಹತ್ರ ನಿಲ್ಸೋದಕ್ಕೆ ಅಂತ ಅಂದ್ರೆ ಅವ್ರ ಹತ್ರ ತುಂಬಾ ಗಾಡಿ ಇದೆ. ಈ ಗಾಡಿ ಅವ್ರ ಹತ್ರ. ಓಕೆ. ಬಟ್ ಈ ಗಾಡಿ ಅವ್ರಿಗೊಂಥರ ಒಂದು ಮನೆ ಮುಂದೆ ಇರಬೇಕು. ಒಂದು ಹಳೆ ಗಾಡಿ, ನಾನು ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು ಗಾಡಿ. ಓಕೆ. ಸೊ ಇದು ನನ್ನ ಮನೆ ಮುಂದೆ ಇರಬೇಕು ಅಂತ ಅವರು ಒಂದು. ಎಲ್ಲಿ ಅವರಣ್ಣ ಓನರು? ಇವ್ರು ಬಂದು ಮಾಲೂರ್ ಹತ್ರ ಇರೋದು. ಮಾಲೂರ್ ಹತ್ರ ಅಲ್ಲಿಂದ ಹುಡ್ಕೊಂಡ್ ಬಂದಿದ್ದಾರೆ ಇಲ್ಲಿಗೆ ಗಾಡಿ ರೆಡಿ ಮಾಡಿಸಿ ಇದು ಮಾಡಕ್ಕೆ ಅಂದ್ರೆ ಮಾಡೋದಕ್ಕೆ ಅಂತ. ಅಲ್ಲಿಂದ ಇನ್ನೊಬ್ರು ಇದ್ರೆ ಮಂಜಣ್ಣ ಅಂತ, ಊರ್ ಕಡೆಯಿಂದ ಪರಿಚಯ ನನಗೆ. ಓಕೆ. ಇದು ಓನರ್ ಹೆಸರು ಬಂದು ದೇವೇಂದ್ರಪ್ಪನ ಬರುತ್ತೆ. ಓಕೆ ಓಕೆ ಅಂತ. ಅಂದ್ರೆ ಹಳೆ ಮಾಡೆಲ್ ಗಾಡಿ ಆದ್ರೂ ಹೊಸ ಟೆಕ್ನಾಲಜಿ ಏನೇನ್ ಬೇಕು ಅದೆಲ್ಲಾನು ಇನ್ಸ್ಟಾಲ್ ಮಾಡಿದ್ದೀರಾ. ಬಟ್ ನನ್ಗೆ ಇನ್ನೊಂದು ಖುಷಿ ಆಗೋದು ಏನು ಅಂದಾಗ ಈ ಕಸ್ಟಮರು ಕೂಡ ನಮ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಓಕೆ. ಒಂದು ಚೂರು ಲೇಟ್ ಆಗಿದ್ದದಕ್ಕೆ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಅವೆಲ್ಲ ಏನೂ ಇಲ್ಲ. ಓಕೆ. ಪರವಾಗಿಲ್ಲ ನಟರಾಜ್ ಅವ್ರು, ಇನ್ನೂ 2 ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, ನಿಮಗೆ ಸಮಾಧಾನ ಆದ ಗಾಡಿ ಕೊಡಿ. ಸರಿ ಸರ್ ಇಂಥದ್ದೊಂದು ಮಾಡಬೇಕು ಮಾಡಿ ಮಾಡಿ. ಯಾವ್ದು ಬೇರೆ ಯಾವುದೇ ಥರದ್ದು ಎಷ್ಟಾಗುತ್ತೆ ಏನು, ಸೊ ಕ್ವಶನ್ಸ್ ಎಲ್ಲ ಏನು ಇಲ್ಲ. ಓಕೆ. ಸೊ ಇಟ್ಸ್ ವೆರಿ ಗುಡ್. ಅದರಲ್ಲಿ ಸರ್ ಇಂಥದ್ದು ಮಾಡಬೇಕು ಅಂದ್ರೆ ಮಾಡಿ. ಓಕೆ. ನಿಮ್ಗೆ ಚೆನ್ನಾಗಿದ್ಯಾ, ಓಕೆನಾ, ನಿಮ್ಗೆ ಓಕೆನಾ, ಮಾಡಿ. ಆ ಥರ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಅದೊಂದು ನನ್ಗೆ ಭಾರಿ ಖುಷಿ ಆಗಿದ್ದು ಅದೊಂದು. ಓಕೆ. ನಾವ್ ಏನ್ ಕೆಲಸ ಮಾಡ್ತೀರಿ, ಇವಾಗ ನಾನು ಮಾಡ್ಕೊಟ್ಟೆ, ಇವಾಗ ಅಲ್ಲಿರುತ್ತೆ, ಅವ್ರು ಕೊಡೋ ಕಾಸು ನಮ್ಮ ಹತ್ರ ಇರಲ್ಲ. ಮಾಡ್ಕೊಟ್ಟಿದ್ ಕೆಲಸ ಅದೇ ಟೈಮಲ್ಲಿ ಏನಂದ್ರೆ ಅವ್ರಿಗೆ ಕೊಟ್ಟಿದ್ ಸಪೋರ್ಟ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಕೊಟ್ಟರು ಸಪೋರ್ಟ್. ಓಕೆ ಓಕೆ, ಸೂಪರ್ ಅಣ್ಣ. ಆಕ್ಚುಲಿ ಇಂಥ ಗಾಡಿಗಳೆಲ್ಲ ನಾವು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಇಂಥ ಗಾಡಿಗಳೇ ಮಿನಿಸ್ಟ್ರುಗಳು ಅವರೆಲ್ಲ ಯೂಸ್ ಮಾಡೋರು. ಬಟ್ ಇವಾಗ ಈ ಗಾಡಿ ಎಲ್ಲ ನೋಡ್ತಾ ಇದ್ವಿ ಎಲ್ಲೋ ಒಂದು ಹೈವೇಲಿ ಎಲ್ಲೋ ಒಂದ್ ಗಾಡಿ. ಬಟ್ ನಮಗೂ ಒಂದೊಂದ್ಸತಿ ಗಾಡಿ ನಿಮ್ಗೆಲ್ಲ ನೋಡಿದಾಗ ಹೆಂಗಿದೆ ಗಾಡಿ ಅನ್ಸುತ್ತೆ. ಹೌದು, ಕೂತ್ಕೊಂಡಿದ್ದೀರ ನನಗೆ ಒಂಥರ ಖುಷಿ, ಅದು ಆ ಫೀಲೇ ಬೇರೆ. ಯಾವುದೋ ದೊಡ್ಡ ತಾಜ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಹಿಂಗೆ ಕಾಫಿ ಕುಡ್ಕೊಂಬಂದ್ರೆ ಒಂದು ಮಜಾ ಇರುತ್ತಲ್ಲ. ಈ ವಿಡಿಯೋ ನೋಡ್ತಾ ಇರೋರು ಎಂಜಾಯ್ ಮಾಡ್ತಾ ಇದ್ದಾರೋ ಇಲ್ಲ, ಬಟ್ ಈ ಗಾಡಿ ನಾನು ಕೂತ್ಕೊಂಡಿರೋಕೆ ನನಗೆ ಎಂಜಾಯ್ಮೆಂಟ್ ಇದೆ. ರಾಯಲ್ ಲಕ್ಸುರಿ ಆಗಿ ಫುಲ್ ಇದೆಲ್ಲ ರೆಡಿ ಮಾಡಿದ್ದೀರ ನೀವು. ಸೂಪರ್. ಅದೇ ಡಿಸ್ಕ್ ಬ್ರೇಕ್ ಅಲ್ಲ ಅಣ್ಣ ನೀವು ಹೇಳಿದ, ಕಂಪ್ಲೀಟ್ ಡಿಸ್ಕ್ ಬ್ರೇಕ್ ಇದೆ. ಡಿಸ್ಕ್ ಬ್ರೇಕ್ ಇದೆ. ಹೊಸ ಟೆಕ್ನಾಲಜಿ ಏನೇನಿದೆ ಎಲ್ಲ. ಇವಾಗ ನಾವು ಶೋರೂಮ್ ಅಲ್ಲಿ ಹೋಗಿ ಹೊಸ ಕಾರ್ ತಗೊಂಡ್ರೆ ಪೆಟ್ರೋಲ್ ಇಂಜಿನ್, ಅದ್ರಲ್ಲಿ ಏನೇನು ಬರುತ್ತೆ ಅದೆಲ್ಲ ಇದ್ರಲ್ಲಿ ಎಲ್ಲ ಇದ್ರಲ್ಲಿ ಮಾಡಿ. ಸೂಪರ್. ಅವಾಗ
ನಾವೆಲ್ಲ ಅನ್ಕೊಂಡಿರ್ಲೇ ಇಲ್ಲ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಈ ಗಾಡಿಗಳಿಗೆ ಅಂತ ಹೇಳಿ. ಇದೆಲ್ಲ ಆಂಡ್ರಾಯ್ಡ್ ವರ್ಷನ್ ಹಾಕಿ ಮಾಡಿದ್ದು. ಚೆನ್ನಾಗಿದೆ, ಒಂಥರ ಚಿಲ್ಲಿ ಚೆನ್ನಾಗಿದೆ. ಎ ಸಿದು ಇದು ಕಂಟ್ರೋಲರ್ ಅಲ್ಲಿ ಇಲ್ಲಿದೆ. ಇಲ್ಲಿ ಓಕೆ ಸೂಪರ್ ಸಖತ್ತಾಗಿದೆ. ಅದೃಷ್ಟ ಬೇಕು, ಗಾಡಿ ನೋಡೋದಕ್ಕೂ ಅದೃಷ್ಟ ಬೇಕು, ಓಡಿಸೋದಕ್ಕೂ ಅದೃಷ್ಟ ಬೇಕು. ಇವೆಲ್ಲ ಒಟ್ನಲ್ಲಿ ನಾವು ಒಂದು ಸ್ವಲ್ಪ ಅದೃಷ್ಟ ಮಾಡಿದ್ದೀವಿ ಓಡಿಸ್ತಾರೆ. ಸಖತ್ತಾರ. ನಿಮ್ಗೆ ಟೋಟಲ್ ಎಷ್ಟು ತಗೊಂತಾನೆ ಟೈಮ್ ಇದೆ ಗಾಡಿ ಫುಲ್ ಓವರ್ ಆಲ್ ರೆಡಿ ಮಾಡಿ ಕೊಡೋಕೆ? ಆಲ್ಮೋಸ್ಟ್ 6 months ತಗೊಂಡು 6 months ತಗೊಂತು. 6-7 months ಆಗ್ತಾ ಇದೆ ಹತ್ರ ಇದು. ಓಕೆ, ಸ್ಪೇರ್ಗಳೆಲ್ಲ ಅರೇಂಜ್ ಮಾಡಿ ಅದು ಪ್ರತಿಯೊಂದನ್ನು ಅಲ್ಲಿ ಸುಮಾರು ಕಡೆ ಕೆಲವೆಲ್ಲ ನಮಗೆ ಬೆಂಗಳೂರಲ್ಲೇ ಸಿಕ್ಬಿಡ್ತು. 99%. ಓಕೆ 99% ಬೆಂಗಳೂರಲ್ಲೇ ಸಿಕ್ಬಿಡ್ತು. ಓಕೆ, ಇನ್ನು ಕೆಲವು ಐಟಮ್ಗಳು ಮಾತ್ರ ನಮಗೆ ಮ್ಯಾಚ್ ಆಗುವಂಥ ಐಟಮ್ಗಳನ್ನ ಬೇರೆ ಬೇರೆ ಕಡೆಯಿಂದ ಎಲ್ಲ ಹೊರಗಡೆಯಿಂದೆಲ್ಲ ಸೋರ್ಸಿಂಗ್ ಮಾಡಿದ್ದೀವಿ. ಬೇರೆ ಕಡೆಯಿಂದ ಎಲ್ಲ ಸರ್ಚ್ ಮಾಡಿ ಸೊ ಒಂದು 2-3 ಐಟಮ್ ಮಾತ್ರನೇ ನಾವು ಅಂದರೆ ಎಲ್ಲ ನಮ್ಮ ಇಂಡಿಯಾಲೇ, ಬೇರೆ ಎಲ್ಲೂ ಇಲ್ಲ. ಓಕೆ, ನಮ್ಮ ಕರ್ನಾಟಕ ಸ್ಟೇಟ್ ಬಿಟ್ಟು ಬೇರೆ ಕಡೆ ಒಂದು 2-3 ಸಿಕ್ತು ನನಗೆ. ಇದನ್ನ ಬಿಲ್ಡ್ ಮಾಡಕ್ಕೆ 6 ತಿಂಗಳು ತಗೊಳ್ಳೋದು ಅಂತ ಹೇಳಿದ್ರಲ್ವಾ? ಈ ಗಾಡಿ ಕಂಪ್ಲೀಟ್ ನೀವೇ ಇಂಜಿನ್ ಎಲ್ಲ ಬಿಲ್ಡ್ ಮಾಡಿದೀರಾ. ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಬಂತು ಅಂತ ಅಂದ್ರೂ ಅದ್ರದ್ದೆಲ್ಲ ಸ್ಪೇರ್ ಸಿಗುತ್ತೆ, ಎಲ್ಲ ಲೇಟೆಸ್ಟ್ ಇದೆ, ಎಲ್ಲ ಸಿಗುತ್ತೆ. ಅದಕ್ಕೆ ಅಂತಾನೆ ಇವಾಗ ನಾಳೆ ಬೆಳಿಗ್ಗೆ ಇವಾಗ ಎಕ್ಸಾಂಪಲ್ ಹಳೇ ಮಾಡಲ್ದೇ ಹಾಕ್ಬಿಟ್ರೆ ಮತ್ತೆ ಸಿಗಲ್ಲ. ಹೌದು. ಸೊ ಅದಕ್ಕೆ ಅಂತಾನೆ ನಾನು ಸ್ವಲ್ಪ ಲೇಟೆಸ್ಟ್ ವರ್ಷನ್ ಏನೇನಿದಾವೆ ಎಲ್ಲ ಅದನ್ನೇ ಹುಡುಕಿ ಹಾಕಿರೋದು. ಇವಾಗ ಇನ್ನು ಆಲ್ಮೋಸ್ಟ್ ಅವ್ರು ಇನ್ನೂ ಒಂದು 5 to 6 years ವರ್ಗು ಏನ್ ಬೇಕಾದ್ರೂ ಎಲ್ಲ ಐಟಮು ಸಿಗುತ್ತೆ. ಹೌದಾ? ಎಲ್ಲ ಐಟಮು ನನಗೊಂಥರ ಖುಷಿ ಆಗ್ತದೆ ಗಾಡೀಲಿ. ಸ್ವಲ್ಪ ಸ್ಪೀಡ್ ಆಗಿ ಓಡಿಸೋದಕ್ಕೆ ಇಲ್ಲ, ಯಾಕಂದ್ರೆ ಇಂಜಿನ್ ಈಗ ಹೊಸದಾಗಿ ಮಾಡಿರೋದ್ರಿಂದ ಹೈ ಸ್ಪೀಡ್ ಓಡಿಸಕ್ ಆಗಲ್ಲ. ಸೆಟ್ ಆಗ್ಬೇಕು. ಎಷ್ಟು ಕಿಲೋಮೀಟರ್ ಓಡ್ಬೇಕಣ್ಣ? 1000 kilometers. 1000 kilometers ಓಡ್ಬಿಟ್ರೆ ಆಮೇಲೆ ನಾರ್ಮಲ್. ಓಕೆ. ಸೊ ಯೂಶಲ್ ಆಗಿ ಎಲ್ಲ ಕಡೆ ಅವ್ರು ಏನು ಹಿಂದ್ಗಡೆ ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ಕ್ರೆಡಿಟ್ ಕೊಡಲ್ಲ, ಅಂತದ್ರಲ್ಲಿ ಜೊತೆಲಿ ಕೆಲಸ ಮಾಡೋರ್ಗು ಎಲ್ಲ ಕ್ರೆಡಿಟ್ ಕೊಡ್ತೀರಾ ಅಂದ್ರೆ ಗ್ರೇಟ್ ಅಣ್ಣ. ಅವ್ರಿಲ್ಲ ಅಂದ್ರೆ ನಾವು ಮಾಡಕ್ಕೆ ಆಗೋದಿಲ್ವಲ್ಲ, ಅವರೇ ಮೇನ್ ಅಲ್ವಾ. ನಾವು ಸುಮ್ಮನೆ ಹೇಳ್ತೀವಿ ಹಿಂಗ್ ಮಾಡ್ರಿ ಅಂತ, ಬಟ್ ಅವ್ರಿಲ್ಲ ಅಂದ್ರೆ ನಾವ್ ಹಿಂಗ್ ಮಾಡಕ್ಕಾಗುತ್ತೆ. ಮೇನ್ ಅವ್ರೆ ನಮ್ಗೆ. ಆಮೇಲೆ ಬೇರೆ ಓಕೆ ಅದೆಲ್ಲ ಶೇರ್ ಮಾಡಿ ಅಣ್ಣ ನನಗೆ ಫುಲ್ ಕಂಪ್ಲೀಟ್ ಆಗಿ. ಡೀಸೆಲ್ ಇಂಜಿನ್ ಇದೆ, ಪೆಟ್ರೋಲ್ ಇಂಜಿನ್ ಎರಡೂ ಇದೆಯಾ? ಬಿಚ್ಚಿ ರಿಮೂವ್ ಮಾಡಿರೋದು ಎಲ್ಲ ಇದೆ. ಓಕೆ, ಸೂಪರ್. ಆಕ್ಚುಲಿ ನನ್ ಖುಷಿ ಏನಂದ್ರೆ ಸೌಂಡೇ ಇಲ್ಲ ಅಣ್ಣ, ಅದೇ ಆಶ್ಚರ್ಯ ನನಗೆ. ಒಂಚೂರು ಅವ್ರು ಇದೇ ತರ ಬೇಕು ಅಂತಾನೆ ಅವರು ಆಲ್ಮೋಸ್ಟ್ ಇದು ಮಾಡ್ಕೊಂಡಿದ್ರು. ಓಕೆ, ಇವ್ರದ್ದು ಗಾಡಿ ನಂಬರ್ 1188. ಇವ್ರದ್ದು ಆಲ್ಮೋಸ್ಟ್ ಎಲ್ಲಾ ಗಾಡಿ ನಂಬರು ಅದೇ 1188. 1188 ಎಲ್ಲ ಗಾಡಿ ನಂಬರು ಇದೆ. ಓಕೆ, ಸೊ ಅವ್ರದ್ದು ಲಾರಿಗಳೆಲ್ಲ ಇದಾವೆ, ಓಕೆ ಇವೆಲ್ಲ ಇದಾವೆ. ಓಕೆ, ಪ್ರತಿ ಒಂದು ಗಾಡಿ ಇದೇ ನಂಬರ್. ಅವ್ರಿಗೆ ಈಗ ಇದೇ ನಂಬರ್ ಬೇಕು ಅಂತಾನೆ ಅವರು ತಗೊಂಡಿದ್ರು. ಓಕೆ, ಸೊ RTO ವರ್ಕಿಂದ ಹಿಡಿದು ಎಲ್ಲ ಮಾಡಿಸಿದ್ದಾರೆ, ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಓಕೆ, ನನಗೆ ಓಡಿಸೋಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಇಂಥ ಆಂಟಿಕ್ ಪೀಸ್ ಎಲ್ಲರಿಗೂ ಸಿಗಲ್ಲ ಓಡ್ಸೋಕ್ಕೆ. ಕೆಲವರು ಗುಜರಿ ಗಾಡಿ ಅಂತಾರೆ, ಬಟ್ ಅದರಲ್ಲಿರೋ ಮಜಾ ಆಗಿರ್ಬೋದು, ಆ ಒಂದು ಫೀಲ್ ಯಾರಿಗೂ ಸಿಕ್ಕಲ್ಲ. ಒಂದು ಕಾಂಟ್ರವರ್ಸಿ ನಡೀತಾ ಇದೆ ಅಣ್ಣ ಇವಾಗ, ಹಳೆ ಗಾಡಿಗಳೆಲ್ಲ ಗುಜರಿ ಗಾಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ಅಂತವ್ರಿಗೆ ಇದನ್ನು ತೋರಿಸ್ಬೇಕು, ಇದೆಲ್ಲ ಮುಟ್ಟಕ್ಕೂ ಕೊಡಲ್ಲ ಯಾರು. ಏನೋ ಅದು 80s ಮೂವಿಯಲ್ಲಿ ಮಸ್ಟ್ಯಾಂಗ್ ಓಡಿಸ್ತಾರಲ್ಲ, ಆ ಫೀಲ್ ಸಿಗ್ತದೆ ನನಗೆ. ನೋಡಿ ಯಾರಲ್ಲಿ ಟೋಟಲ್ ಏನು ಕೂತಿದ್ದೀನಿ ಗಾಡಿ ನೋಡಿ. ದುಡ್ಡಿದ್ರೆ ಶೋರೂಮ್ಗೆ ಹೋಗಿ ತಂದ್ಬಿಡ್ಬೋದು ಹೊಸ ಗಾಡಿನ, ಬಟ್ ಇಂಥ ಗಾಡಿನ ಒಂದು ಬಿಲ್ಡ್ ಮಾಡಬೇಕು. ಇಲ್ಲ ಅಂದ್ರೆ ಯಾರಾದ್ರೂ ಕೈ ಕಾಲು ಹಿಡಿದ್ಬಿಟ್ಟು ಗಾಡಿ ಒಂದು ಮುಟ್ಟಕ್ಕೆ ಪರ್ಮಿಷನ್ ತಗೋಬೇಕು ಅಷ್ಟೇ. ಒಂದು ರೌಂಡ್ ಹೋಗ್ಬೇಕು. ಹೌದು,
ಲೈಟ್ ಅಲ್ಲ ಇದು ಆ ಕಡೆ ಸ್ವಿಚ್ ಇದೆ, ಅದು ಆಫ್ ಮಾಡಿದೆ ಪಕ್ಕದ LED ಹೆಡ್ ಲ್ಯಾಂಪು, ಪವರ್ ಸ್ಟೇರಿಂಗು, AC, ಆಮೇಲೆ ಇನ್ನೇನು ಪವರ್ ಬ್ರೇಕು. ಇದೆಲ್ಲ ಎಲ್ಲಿ ಸಿಗುತ್ತೆ? ಆ ಕಾಲದಲ್ಲೆಲ್ಲ ಈ ಥರ ಮಾಡಿಫೈ ಮಾಡಿಸ್ಬೋದು ಅಂದರೆ ಅಂಬಾಸಿಡರ್ಗಳು ಯಾರೂ ಯಾವುದೋ ಸೇಲೆ ಮಾಡ್ತಾ ಇರಲಿಲ್ಲ. ಎಲ್ಲ ಇನ್ನೂ ಗಾಡಿ ಓಡ್ತಾ ಇರೋವಲ್ಲ ಅಣ್ಣ? ತುಂಬ ಓಡೋದು. ತುಂಬ ಜನಕ್ಕೆ ಇನ್ನೂ ಇದು ಗೊತ್ತಿಲ್ಲ ಹಂಗೆಲ್ಲ ಮಾಡಿಸ್ಬೋದು ಅಂತ. ಓಕೆ. ಸ್ವಲ್ಪ ಜನದ ಗಾಡಿ ಇದೆ, ಮಾಡಿಸಿಲ್ಲ ತುಕ್ಕಿಡಿದ್ರು ಪರವಾಗಿಲ್ಲ, ಕಣ್ಮುಂದೆ ಇರಲಿ ಅನ್ನೋ ಸ್ವಲ್ಪ ಜನ ನಿಲ್ಸ್ಕೊಂಡಿದ್ದಾರೆ ಮನೆ ಹತ್ರ. ಹೌದು. ಇನ್ನಷ್ಟು ಜನ ಗಾಡಿ ಬಾಡಿ ಕಂಡೀಷನ್ ಇದ್ರೆ ಸಾಕು, ಇಂಜಿನ್ ಎಲ್ಲ ಫುಲ್ ಬೋಟಿ ಕಲಿದೆ ಎಲ್ಲ ತೆಗೆದು ಬೇರೆ ಹಾಕೊಂಡ್ಬಿಡೋಣ ಒಂದಷ್ಟು ಜನ. ಹೌದು. ಇಂಥ ಟ್ರಾಫಿಕಲ್ಲೂ ಈ ಥರ ಒಂದು ಗಾಡಿನ ಎಷ್ಟು ಚೆನ್ನಾಗಿ ಓಡಿಸ್ಬೋದು ಅಂತ ಇವತ್ತು ಗಾಡಿ. ಎಷ್ಟೇ ಟ್ರಾಫಿಕ್ ಇದ್ರು ಬೇಜಾರು ಅನ್ಸಲ್ಲ ಗಾಡಿ ಓಡಿಸೋದಕ್ಕೆ, ಆರಾಮಾಗಿ ಓಡಿಸ್ಬೋದು. ಏನು ಸ್ಮೂತ್ ಇದೆ ಅಣ್ಣ ಗಾಡಿ ಇದು ಓಡಿಸೋಕ್ಕೆ. ಕ್ಲಚ್ ಆಗಲಿ ಇದಾಗಲಿ ಏನೋ ಪೇನ್ ಆ ಥರ ಇದೆ ಏನೂ ಇಲ್ಲ. ಎಲ್ಲ ಇವಾಗ ಫುಲ್ ಎಲ್ಲ ರೀಸೆಟ್ಟಿಂಗ್ ಮಾಡಿರೋದೆ, ಪ್ರತಿಯೊಂದು. ನಾನು ಏನಕ್ಕೆ ಕತ್ತಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಳೆಗೆ ಗಾಡಿ ಸಿಗಲ್ಲ. ಹಾಗಾಗಿ ಮೊನ್ನೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಈ ಗಾಡಿ ರೆಡಿ ಆಗ್ತಿದೆ ಆದರೆ ವಿಡಿಯೋ ಮಾಡ್ತೀನಿ ಅಂತ. ನಾಳೆ ಗಾಡಿ ಅವರು ಓನರ್ ತಗೊಂಡು ಹೋಗ್ತಾರೆ, ಮತ್ತೆ ಅವರು ಸಿಗ್ತಾರೋ ಇಲ್ಲ ಗೊತ್ತಿಲ್ಲ ನಮಗೆ ಕೈಗೆ, ಯಾಕಂದ್ರೆ ನಾವು ಮಾಲೂರು ಹಿಡ್ಕೊಂಡು ಹೋಗ್ಬೇಕು. ಏನು ಫೀಲ್ ಇದೆಯಣ್ಣ ಇದು ಗಾಡಿ ಓಡಿಸೋಕ್ಕೆ. ಹಾಗಾಗಿ ಇವತ್ತು ಕತ್ಲಾದ್ರೂ ಪರವಾಗಿಲ್ಲ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಇದ್ರದ್ದು ಬಿಫೋರ್ ಆಫ್ಟರ್ ಶಾರ್ಟ್ಸ್ ನಾನು ಆ್ಯಡ್ ಮಾಡಿದ್ದೀನಿ ಬಿಟ್ವಿನಲ್ಲಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ. ಟ್ರಾಫಿಕ್ ಇಲ್ಲ ಅಣ್ಣ, ಅದೃಷ್ಟ. ಅಲ್ಲಿ ಬರಬೇಕಾದ್ರೆ ಎಷ್ಟು ಟ್ರಾಫಿಕ್ ಇತ್ತು ಗೊತ್ತಾ? ಟೈಮ್ ರೋಡ್ ಜಾಮ್ ಆಗಿದೆ, ಅಲ್ಲಿವರೆಗೂ ಇರೋದು. ಎಲ್ಲ ತಿರುಗಿ ನೋಡ್ತಾ ಇದ್ದಾರೆ ಗಾಡಿ ಅಂದರೆ ಹಿಂಗಿರ್ಬೇಕು. ಒಂದು ರೇಂಜ್ ಹೋಗೋದು ನೋಡಲ್ಲ ಜನ. ಹೌದು. ಈ ಥರ ಗಾಡಿ, ಈ ಥರ ಆಂಟಿಕ್ ಪೀಸ್ ಗಾಡಿಗಳು ಪಾಸ್ ಆದಾಗ ಜನ ನೋಡ್ತಾರೆ. ಅದ್ರಲ್ಲಿ ಇನ್ನೊಂದು ಏನಂದ್ರೆ ಈ ಗಾಡಿ ಒಂದು ಸ್ವಲ್ಪ ಜನ ತಿರುಗಿಸುತ್ತೆ ನೋಡೋದಕ್ಕೆ. ಈ ಗಾಡಿ ಇರೋ ಕಂಡೀಷನ್ಗೆ ಸೊ ಜನ ನೋಡಬೇಕು ಅಂತಾನೆ ನೋಡ್ತಾರೆ. ಈ ಗಾಡಿಗಳೆಲ್ಲ ನಾರ್ಮಲ್ ಸಾಮಾನ್ಯ ಮನೆಯ ಜನಗಳಿಗೆ ಸಿಕ್ಕೇ ಇಲ್ಲ ಅವಾಗ ಇದ್ದಾಗ. ಇವಾಗೂ ಅಷ್ಟೇ, ಒಂದು ಎಲ್ಲ ಮಿನಿಸ್ಟ್ರಿಗಳು ಯೂಸ್ ಮಾಡ್ತಾ ಇದ್ರು, ಇಲ್ಲ ಅಂದ್ರೆ ದೊಡ್ಡ ಕೂಡ ಇವಾಗ ಹೆಂಗೆ ರೋಲ್ಸ್ ರಾಯ್ ಅಂತ ಅವಾಗ ಅಂತವ್ರು ಓಡಿಸ್ತಾ ಇದ್ರು ಈ ಗಾಡಿಗಳು ಇಟ್ಕೊಂಡಿದ್ರು. ಇದರಲ್ಲಿ ಸುಮಾರು ವೇರಿಯಂಟ್ಸ್ ಇತ್ತಲ್ಲ ಅಣ್ಣ? ತುಂಬಾ ಇದೆ. ಕಂಪ್ನಿಯಿಂದಲೂ ಪೆಟ್ರೋಲು ಡೀಸೆಲ್ ವೇರಿಯಂಟ್ಸು ಅದಿದ್ದಾವೆ. ಮತ್ತೆ ಅದು ವೇರಿಯಂಟ್ಸ್ ಪೆಟ್ರೋಲು ಡೀಸೆಲು ಇದೆ. ಅದರಲ್ಲಿ ಪೆಟ್ರೋಲಲ್ಲಿ ಡೀಸೆಲಲ್ಲಿ 2-3 ವರ್ಷನ್ಸ್ ಇಂಜಿನ್ ಬರ್ತವೆ, ಪೆಟ್ರೋಲಲ್ಲೂ ಇತ್ತು. ಮತ್ತೆ ಅದರಲ್ಲಿ ಮಾರ್ಕ್ 1, ಮಾರ್ಕ್ 2, ಮಾರ್ಕ್ 3 ಅಂತೆಲ್ಲ ಚೇಂಜಸ್ ಆಯಿತು. ಅಂದರೆ ವರ್ಷನ್ಸ್ ಅಂದರೆ ಇಯರ್ ಆಗ್ತಾ ಇದ್ದಂಗೆ ಮಾರ್ಕ್ 1, ಮಾರ್ಕ್ 2, ಮಾರ್ಕ್ 3 ಅಂತ ಒಂದು ಸ್ವಲ್ಪನೇ ಚೇಂಜಸ್, ಜಾಸ್ತಿ ಏನಿಲ್ಲ, ಸ್ವಲ್ಪ ಚೇಂಜಸ್. ಇದು ಮೇನ್ ನಾವು ಎಷ್ಟನೇ ಮಾಡಲ್ ಅಂತಲೇ ಕೇಳಿಲ್ಲ ನಾನು ನಿಮ್ದು. ಯಾವ ಇಯರ್ ಅಣ್ಣ ಇದು ಗಾಡಿ? ಬಾನು ಆ್ಯಕ್ಚುಲಿ ಹೇಳಬೇಕಂದ್ರೆ 2009 ಬೇರೆ ಕಡೆಯಿಂದ ತಂದು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಓಕೆ, ಅಂದರೆ ಬೇರೆ ಸ್ಟೇಟಿಂದ ಮತ್ತೆ ರಿಜಿಸ್ಟರ್ ಮಾಡ್ಕೊಂಡಿದ್ರು. 2009 ಕ್ರೇಜು. ಮತ್ತು ಇವಾಗ ತಿರ್ಗಾ FC ಮಾಡಿ ತಿರ್ಗಾ ಫಿಟ್ನೆಸ್ ಎಲ್ಲ ಇದು ಮಾಡಿ 5 ವರ್ಷಕ್ಕೆ ತಿರ್ಗಿ ತೊಗೊಂಡಿದ್ದು. FC ನೀವೇ ಮಾಡ್ತೀರಿ? ಹೌದು. ಓಕೆ, ಅಂದರೆ ಯಾವತ್ತಾದರೂ ಈ ಥರ ಆಂಟಿಕ್ ಪೀಸ್ ಇದ್ದರೆ ಕಣ್ಣು ಮುಚ್ಕೊಂಡು ತಗೊಂಬರ್ಬೋದು ಆರಾಮಾಗಿ. ಪ್ರತಿಯೊಂದು ನೀವೇ ಮಾಡಿಕೊಡ್ತೀರಾ? ನಮ್ಗೆ ಈ ಒಂದು ಗಾಡಿ ಓಡಿಸೋ ಆಪರ್ಚುನಿಟಿ ಕೊಟ್ರಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ನಡುವೆ ಸಿಕ್ಕಾಪಟ್ಟೆ ಆಂಟಿಕ್ ಗಾಡಿಗಳು ಸಿಗ್ತದೆ. ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಈ ಆರ್ಮಿ ಆಕ್ಷನ್ನಿಂದ ತಂದು ಅದನ್ನು ರೆಡಿ ಮಾಡಿ ಮಾರಿರುವಂಥ ಆರ್ಮಿಫೈಡ್ ಕಸ್ಟಮ್ಸಲ್ಲಿ ಗಾಡಿ ಓಡಿಸಿದೆ ನಮ್ಮ TK ಅವ್ರದ್ದು. ಸೊ ಇವತ್ತು ಅದೇ ಒಂಥರ ಮಜಾ, ಬಟ್ ಈ ಗಾಡಿನೇ ಒಂಥರ ಮಜಾ. ನಾನು ಒಂದು ಸೆಕೆಂಡಲ್ಲಿ ನಾನು MLA MP ಅನ್ನೋ ಒಂದು ಫೀಲ್ ಬಂದ್ಬಿಡ್ತೀನಿ ನನಗೆ. 6 ತಿಂಗಳು ನೀವು ಗಾಡಿ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು ನಿಮಗೆ ಎಷ್ಟು ಫೀಲ್ ಇರೋಲ್ಲ ಅಣ್ಣ?
ಅಲ್ಲ ಪ್ರೌಡ್ ಅದು ಆ್ಯಕ್ಚುಲಿ ಇಂಥ ಗಾಡಿಗಳ ಮೇಲೆ ಕೆಲಸ ಮಾಡೋದಾಗ್ಲಿ ಅದನ್ನ ಇಟ್ಕೊಳ್ಳೋದಾಗ್ಲಿ ಅದು ಬೇಜಾರು ಅನ್ನಿಸ್ದಿರ ಕೆಲಸ ಮಾಡಿದ್ದೀರಿ. ಹೌದು. ಇದು ಇನ್ನೂ ಕೆಲಸ ಆಗಿಲ್ಲಲ್ಲಪ್ಪ ಅಂತ ಬೇಜಾರು ಯಾವತ್ತೂ ಆಗಿಲ್ಲ. ಓಕೆ. ಇನ್ನು ಏನಾದ್ರು ಕೆಲಸ ಇನ್ನೂ ಕಂಪ್ಲೀಟ್ ಆಗ್ಬೇಕಾಗಿತ್ತು, ಇನ್ನೇನಾದ್ರು ಮಾಡೋಕ್ಕಾಗುತ್ತಾ ಇದರಲ್ಲಿ, ಇನ್ನು ಅಡಿಷ್ನಲ್ ಏನಾದ್ರು ಮಾಡೋಕ್ಕಾಗುತ್ತಾ ಅಂತ ಬಾರಿ ಹುಡುಕಿದ್ದೀರಿ. ಓಕೆ. ಸೊ ನೋಡಿ, ಈಗ ನಮಗೆ ಫೈನಲ್ ಆಗಿ ನಟರಾಜ್ ಅಣ್ಣನ ಒಂದು ಕಡೆಯಿಂದ ನನಗೆ ಗಾಡಿ ಓಡಿಸೋಂಥ ಆಪರ್ಚುನಿಟಿ ಸಿಕ್ತು. ನಿಮ್ಮ ಹತ್ರ ಅದರ ಗಾಡಿ ಇದ್ದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರ್ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ. ಇವರು ಫುಲ್ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಗ್ಯಾರೇಜ್ ಇದು. ಆಲ್ರೆಡಿ ನಾನು ಹೇಳೋದು ಬೇಕಾಗಿಲ್ಲ, ನೀವು ಆಲ್ರೆಡಿ ನನ್ನ ಹಳೆ ಫಾಲೋವರ್ ಆದರೆ ನೀವು ಆಲ್ರೆಡಿ ನೋಡಿರ್ತೀರಾ, ಹೊಸ ಫಾಲೋವರ್ಗೆ ಮಾತ್ರ ನಾನು ಇದು ಗೊತ್ತಾಗಬೇಕಾಗುತ್ತೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಕತ್ಲಲ್ಲಿ ಅದು ಅಷ್ಟು ನನಗೋಸ್ಕರ ಪಾಪ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಗಾಡಿ, ಓನರ್ಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಮುಂಚೆ ಅಭಿ ಒಂದು ರೌಂಡ್ ಗಾಡಿ ಓಡಿಸ್ಲಿ ಅಂತ. ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಜೆಟ್ ಎಷ್ಟಾಯಿತು ಅಂದರೆ ಟೋಟಲ್ ಖರ್ಚು ಎಷ್ಟಾಯಿತು ಅದೊಂದು ಮಿಸ್ ಆಗಿತ್ತು ಲಾಸ್ಟಲ್ಲಿ ಕೇಳೋಣ ಅಂತ ಹೇಳ್ಬಿಟ್ಟು. ಇನ್ನೂ ನಾನೇನು ಕ್ಯಾಲ್ಕುಲೇಷನ್ ಹಾಕಿಲ್ಲ. ಒಂದು ರೇಂಜಿಗೆ ಬಂದಿದೆ ಅಲ್ಲ, ಒಂದು ಆಲ್ಮೋಸ್ಟ್ ಒಂದು 3.5-4 ಲ್ಯಾಕ್ಸ್ 3.5 to 4 ಲ್ಯಾಕ್ಸ್ ವರೆಗೆ ಕಂಪ್ಲೀಟ್ ರೀಸ್ಟೋರೇಷನ್ ಆಗಿರೋದ್ರಿಂದ. ಈ ಗಾಡಿ ಕಂಡೀಷನ್ ಹೇಗಿತ್ತಣ್ಣ ಇದು ಬಂದಾಗ? ನಿಮಗೆ ರನ್ನಿಂಗ್ ಕಂಡೀಷನಲ್ಲಿ ಇತ್ತಾ? ರನ್ನಿಂಗ್ ಕಂಡೀಷನ್ ಇತ್ತು. ಬಟ್ ನೀವು ಕಂಪ್ಲೀಟ್ ಇಂಟೀರಿಯರ್ ಆಗಿರ್ಬೋದು, ಸೀಟು, ಇಂಜಿನ್ನು ಇದೆಲ್ಲ ಫುಲ್ ಮತ್ತೆ ರೀವರ್ಗ ಒಂದು ಹೊಸ ಗಾಡಿ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡ್ದಂಗೆ. ಹೌದಾ? ಓಕೆ, ಫೈನ್. ನೋಡಿ, ಸೊ ನನಗಂತೂ ಒಂದೊಳ್ಳೆ ಪ್ರೌಡ್ ಮೂಮೆಂಟು. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ. ಓಕೆ. ಸೊ ಈ ಗಾಡಿ ಫೀಚರ್ಸ್ಗಳಲ್ಲಿ ಇನ್ನೊಂದು ಏನೇನಿದೆ ಅಂತ ಹೇಳಿದ್ರೆ, ನೋಡಿ, ಗಾಡಿ ವಿತ್ ರಿಮೋಟ್ ಬರುತ್ತೆ. ಇದು ಸೆಂಟ್ರಲ್ ಲಾಕ್. ಏನೇನು ಸ್ಮಾರ್ಟ್ ಫೀಚರ್ಸ್ ಏನೇನಿದೆ ಅಣ್ಣ ಇದರಲ್ಲಿ? ಸೆಂಟ್ರಲ್ ಲಾಕಿಂಗ್ ಇದೆ. ಓಕೆ. ಆಟೋ ಅಪ್ಪರ್ ಇದೆ. ಓಕೆ. ಗ್ಲಾಸ್ ಆಟೋ ಅಪ್ಪರ್ ಬರುತ್ತೆ. ಆಟೋಮೆಟಿಕ್ ಆಗಿ ಲಾಕ್ ಮಾಡಿದ್ರೆ ಅದೇ ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಲಾಕ್ ಆಗುತ್ತೆ. ಓಕೆ. ಎಲ್ಲ ಆಲ್ಮೋಸ್ಟ್ ನೋಡಿ, ಇಲ್ಲಿ ಲಾಕ್ ಮಾಡಿದ ತಕ್ಷಣ 1x1 ವಿಂಡೋ. 4 ಆಗುತ್ತೆ ಫ್ರಂಟ್ ಮಾತ್ರ ಅಣ್ಣ? ಎಲ್ಲ 4 ಆಗುತ್ತೆ. ಸೂಪರ್ ಅಣ್ಣ. ನನ್ನ ಹೋದ ಇನ್ನೂ ಲೇಟೆಸ್ಟ್ ಮಾಡಲ್ ಸ್ವಿಫ್ಟಲ್ಲೂ ಇರಲಿಲ್ಲ ಇದು ಈ ಆಪ್ಷನ್. ಸೊ ಅವೆಲ್ಲ ಹಾಕಿರೋದು ಈಗ. ಓಕೆ. ಆಟೋ ಲಾಕು, ಆಟೋ ಇದು ಸೂಪರ್. ಇದು ಕೀ ಸೆಟ್ಟಿಂಗ್ಸ್ ಎಲ್ಲ ಇದು ಅದೇ ಕೀಗೆ ಮಾಡಿದ್ದೀರಾ ಅಣ್ಣ? ಇದು ಅದೇ ಕೀಗೆ ಮಾಡಿದ್ದೀರಿ. ಆ ಕೀ ಒರಿಜಿನಾಲಿಟಿ ಬೇಕು ಅಂತ. ಓಕೆ, ಇದು ಒರಿಜಿನಲ್ ಕೀ. ಹಿಂದೂಸ್ತಾನ್ ಮೋಟರ್ದು ನೋಡಿ, ಒರಿಜಿನಲ್ ಕೀ. ಹಾನು ಸಖತ್ತಾಗಿದೆ, ಸೌಂಡು ಸಖತ್ತಾಗಿದೆ. ಅದಕ್ಕೆ ಅದೇ ಆ ಕೀ ಒರಿಜಿನಲೇ ಇರಬೇಕು ಅಂತಾನೆ ಮಾಡಿದ್ರಿ. ಓಕೆ. ಸೊ ಅದರಲ್ಲಿ ಇವಾಗ ಲೇಟೆಸ್ಟ್ ಆಗಿ ಫೋಲ್ಡೇಬಲ್ ಅವೆಲ್ಲ ಬಂದಿದೆ. ಬಟ್ ಅದನ್ನ ಮಾಡಿದಾಗ ಅದು ಇದಾಗ್ಬಿಡುತ್ತೆ. ಈ ಗಾಡಿಗೆ ಇದು ಒರಿಜಿನಾಲಿಟಿ ಇರ್ಲಿ ಅಂತಾನೆ ಈ ಇಂಟೀರಿಯರ್ ಔಟ್ರ್ ಏನು ನಾವು ಅಡಿಷನಲ್ ಆಗಿ ಏನು ಬೇರೆ ಇದು ಮಾಡಿಲ್ಲ. ಒರಿಜಿನಲ್ ಏನಿದೆ ಅದನ್ನೇ ಮ್ಯಾಚ್ ಮಾಡಿದೀವಿ. ಓಕೆ. ಎಲ್ಲಾನು ನಾವು ಆ ಹೆಡ್ಲೈಟ್ ಮಾತ್ರನೇ ನಾರ್ಮಲ್ ತೆಗೆದು LED ನಾವು ಮಾಡಿರೋದಷ್ಟೇ. ಓಕೆ. ಓಕೆ. ಈ ಸ್ಟೇರಿಂಗ್ ಎಲ್ಲ ಇದೆಲ್ಲ ಒರಿಜಿನಲ್ ಸ್ಟೇರಿಂಗ್ ಏನಾ? ಇದು ಲೆದರ್ ನೀವು ಮಾಡಿರೋದಾ? ಓಕೆ. ಓಕೆ. ನೋಡಿ, ಲೆದರ್ ಎಲ್ಲ ಆಗಿದೆ. ಇದು ತುಂಬಾ ದೊಡ್ಡದಾಗಿ ಬರೋದು ಅವಾಗ ವೀಲ್ ತರ. ಸೊ ಆ ಟೈಪ್ ಇವಾಗ ಇದು ಒರಿಜಿನಲ್ ಇದೇ ಸೈಜ್. ಇದೇ ಸೈಜೇನಾ? ಇದೇ ಸೈಜ್. ಬಟ್ ಈ ಸೈಜ್ಗೆ ನಾವು ನೀವು ಲೆದರ್ ಮಾಡಿದ್ದೀರಾ? ಬಾಡಿಗೆ ಇದಕ್ಕೆ ಮ್ಯಾಚ್ ಆಗೋ ತರ ಫುಲ್ ಕಂಪ್ಲೀಟ್ ಲೆದರ್ ಮಾಡಿದ್ದೀರಾ? ಇಂಟೀರಿಯರ್ಗೆಲ್ಲ ಮ್ಯಾಚ್ ಆಗೋ ತರ. ಓಕೆ. ಓಕೆ. ಮೈಲೇಜ್ ಎಷ್ಟು ಬರುತ್ತೆ ಅಣ್ಣ ಇದು? 12 ಬರುತ್ತೆ. 12 ಬರುತ್ತೆ ಮೈಲೇಜ್ ಪೆಟ್ರೋಲಲ್ಲಿ. 12 ಇಂಥ ಗಾಡಿಗಳು ಓಡೋದೇ ದೊಡ್ಡ ವಿಷಯ ಅಂತದ್ರಲ್ಲಿ. ಮೈಲೇಜ್ ಎಲ್ಲ 12 ಬರುತ್ತೆ. 12 ಬರುತ್ತೆ. ಓಕೆ. ಓಕೆ. ಇದು ರೇರ್ ವೀಲ್ ಫ್ರಂಟ್ ವೀಲ್ ಅಣ್ಣ? ಇದು ರೇರ್ ವೀಲ್, ಇನೋವಾ ಟೈಪ್ ರೇರ್ ವೀಲ್ ಡ್ರೈವ್. ರೇರ್ ವೀಲ್ ಡ್ರೈವ್ ಪೆಟ್ರೋಲ್ ಅಲ್ಲಿ 12 ಬರುತ್ತೆ ಅಂದ್ರೆ ದೊಡ್ಡ ವಿಷಯ. ಅದು ಎಲ್ಲಿ ಬೇಕಾದ್ರೂ ಹತ್ತಿಸ್ಕೊಂಡು ಹೋಗ್ಬೋದು ಗಾಡಿಗಳಿಗೆ. 2 ವೀಲ್ ಏನು ಫ್ರಂಟ್ ವೀಲ್ ಡ್ರೈವ್ ಏನಿರುತ್ತೆ ಗಾಡಿ, ಆ ಗಾಡಿಗಳು ಎಲ್ಲೆಲ್ಲಿ ಹೋಗಲ್ಲ ಅಲ್ಲಲ್ಲಿ ಅಂಬಾಸಿಡರ್ ಹೋಗುತ್ತೆ, ಆರಾಮಾಗಿ ಹೋಗುತ್ತೆ. ಓಕೆ, ತೊಗೊಳ್ಳಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.